ಮೊನ್ನೆ 3 ಮಕ್ಕಳು ಮೆಡಿಕಲಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಅಜ್ಮೂಲ ತಕೊಂಡು ಅದರ ಹಣವನ್ನು ಅಲ್ಲೇ ಇಟ್ಟು ಬುಕ್ಕಲ್ಲಿ ಬರೆದು ಓದೋದು ನೀವು ನೋಡಿರ್ತೀರ. ಇವಾಗ ಅದೇ ಥರ ಒಂದು ಬೇಕರಿಯಿಂದ ಕದ್ದು ಕ್ಯಾಮರಾದಲ್ಲಿ ಸಿಕ್ಕಿಬಿದ್ದು ಅವನಿಗೆ ಆ ಬೇಕರಿಯ ಓನರ್ ಆಧರಿಸಿ ಪಾರಿತೋಷಕ ಕೊಟ್ಟದ್ದು ನೋಡಿದ್ದೀರಾ? ಇಲ್ಲಿದೆ ನೋಡಿ. ಕುರಿ ಮಂದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಜಗತ್ತಲ್ಲಿ ಇದು ಮೊದಲ ಬಾರಿ ಕಳ್ಳನಿಗೆ ಮೀಶಾ ಮಾಧವನ್ ಎಂಬ ಒಂದು ಮಲಯಾಳಂ ಸಿನಿಮಾ ಕ್ಯಾರೆಕ್ಟರ್ನೊಂದು ಪುರಸ್ಕಾರವನ್ನು ಕೊಟ್ಟಿದ್ದಾರೆ. ಕೊಟ್ಟಿರೋದು ಯಾರಲ್ಲ, ಯಾರ ಬೇಕರಿಯಿಂದ ಅವರು ಏನೋ ಕದ್ದಿದ್ದಾರೆ. ಆ ಬೇಕರಿಯ ಓನರ್ ಅಂದರೆ ಕಡಕಾವೂರು ಆದಿತ್ಯ ಬೇಕರಿ ಆ್ಯಂಡ್ ಫಾಸ್ಟ್ ಫುಡ್ ಓನರ್ ಅನೀಶ್ ಎಂಬುವರು ಈ ಪುರಸ್ಕಾರ ಕೊಟ್ಟಿದ್ದಾರೆ. ಅವರು ಮಲಯಾಳಮಲ್ಲಿ ಏನು ಹೇಳಿದರೆ ಅದು ಅರ್ಥ ಆಗಲಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಅಂದರೆ ತರ್ಜುಮೆ ಮಾಡಿ ಕೊಡ್ತೇನೆ. ಸೊ ಇವನೇನು ಮಾಡಿದಂದು 500 ರೂಪಾಯಿದನೋ ಸಾಧನ ಕದ್ದಿದ್ದಾನೆ, ಏನಂತದ್ದು ಗೊತ್ತಾಗ್ತಿಲ್ಲ. ಆಮೇಲೆ ಎಲ್ಲ ಆಚೆ ಈಚೆ ಹೋಗ್ತಿದ್ದಾನೆ ನೋಡಿ. ಇವನು ಕದ್ದಿದ್ದೆಲ್ಲ CCTV ಕ್ಯಾಮ್ರಾದಲ್ಲಿ ಆಗಿ ಪ್ರಿಂಟ್ ಆಗಿತ್ತ. ಅದನ್ನು ನೋಡಿದ ಓನರ್ ಅನೀಶ್ ಮತ್ತು ಅವರ ಹೆಂಡತಿ ಹಾಗೆ ಅಡ್ರೆಸ್ ಎಲ್ಲ ಹುಡುಕಿ ಇವರೇ ರಿಸ್ಕ್ ತಗೊಂಡು ಆ ಮೂಮೆಂಟಲ್ಲಿ ಒಂದು ರೆಡಿ ಮಾಡಿ ಸೀದಾ ಅವನ ಮನೆಗೆ ಹೋಗಿದ್ದಾರೆ. ಮನೆಗೆ ಹೋದವರೇ ಬೆಳಿಗ್ಗೆಯಲ್ಲಿ ರೀಚ್ ಆಗಿ ಅವನಿಗೆ ನೋಡಿ ಮೂಮೆಂಟೆಲ್ಲ ಕೊಟ್ಟು ಅವನಿಗೆ ಪಾರಿತೋಷಕ ಕೊಟ್ಟು ಆಧರಿಸ್ತಾ ಇದ್ದಾರೆ ಅವನನ್ನು. ಆ ಪಾರಿತೋಷಕದಲ್ಲಿ ಆ್ಯಕ್ಚುಲಿ ಅವನು ಕದ್ದಿರುವಂಥ CCTV ಫೋಟೋಜ್ ಏನಿದೆ ಅದರ ಸ್ಕ್ರೀನ್ಶಾಟ್ ಎಲ್ಲ ತೆಗೆದು ಅಂಟಿಸಿದ್ದಾರೆ. ನೆಕ್ಸ್ಟ್ ಲೆವೆಲ್ ವಿಡಿಯೋ ಇದು. ಅವನಿನ್ನು ಕದಿಯುವಾಗ ಆಲೋಚನೆ ಮಾಡಬೇಕು, ಇಂಥ ಎಷ್ಟೋ ಯಾವ ಟೈಪಲ್ಲಿ ಪಾರಿತೋಷಕ ಬರ್ತದೆ ಅಂತ. ಶಾಕಿ ಟಾಕಿ ಸೈನಿಂಗ್ ಔಟ್. ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.